ನಟಿ ರಶ್ಮಿಕಾ ಮಂದಣ್ಣ ಹಲವು ಬಾರಿ ಕೆಲವು ಹೇಳಿಕೆಗಳನ್ನು ಕೊಡುವಂಥದ್ರ ಮುಖಾಂತರ ವಿವಾದಕ್ಕೆ ಕಾರಣ ಆಗ್ತಾನೆ ಇರ್ತಾರೆ. ಸೊ ಈಗ ಸದ್ಯಕ್ಕೆ ಕೊಡವ ಸಮುದಾಯದಿಂದ ಬಂದಿರುವಂತಹ ಫಸ್ಟ್ ನಟಿ ನಾನು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಸ್ಯಾಂಡಲ್ವುಡ್ ನಟಿ ಹರ್ಷಿಕಾ ಪೂಣಾಚ್ ಅವರು ಕೂಡ ಕೊಡವ ಸಮುದಾಯದಿಂದ ಬಂದಂಥವ್ರು. ಸೊ ಹಾಗಾದ್ರೆ ಈ ಸಿನಿಮಾ ಜರ್ನಿ ಬಗ್ಗೆ, ಹಾಗೆ ಸಿನಿಮಾ ಇಂಡಸ್ಟ್ರಿಗೆ ಬರೋದ್ರ ಬಗ್ಗೆ, ನಟಿಯರ ಸಾಧ್ಯತೆಗಳು ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ರಶ್ಮಿಕಾ ಅವ್ರ ಬಗ್ಗೆ ಮಾತಾಡ್ಸೋಣ. ಮೇಡಮ್, ನಿಮ್ಮ ಫಸ್ಟ್ ರಿಯಾಕ್ಷನ್ ರಶ್ಮಿಕಾ ಅವರು ಹೇಳಿರ್ತಕ್ಕಂಥ ಹೇಳಿಕೆ ಬಗ್ಗೆ ಏನ್ ಅನ್ಸುತ್ತೆ ಅಂತ? ನಾನು ಖಂಡಿತ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಜಗಿನವ್ರೆ, ಈಗ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಆ ಮಟ್ಟಕ್ಕೆ ಒಂದು ಹೆಸರು ಮಾಡ್ತಾ ಇರೋ ನಟಿ ಈಗ ಸದ್ಯಕ್ಕೆ ಅಂತ ಹೇಳಿದ್ರೆ ರಶ್ಮಿಕಾ. 1,000 ಕೋಟಿ ಸಿನಿಮಾದ ಒಂದು ಕಲೆಕ್ಷನ್ ಆಗಿದೆ ಅವ್ರ ಎಲ್ಲ ಸಿನಿಮಾಗಳು ಸೇರಿ, ಅದು ಪುಷ್ಪ ಆಗಲಿ, ಆನಿಮಲ್, ಇದೆಲ್ಲ ಸೇರಿ ಅವ್ರಿಗೆ 1,000 crores ಕಲೆಕ್ಷನ್ ಬಂದಿದೆ. ಸೊ ಈ ತರ ಒಂದು ಹೆಸರು ಮಾಡಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಮಾತಾಡ್ಬೇಕಾದ್ರೆ ಏನೋ ತಪ್ಪು ಬದ್ಬಿಟ್ಟಿದೆ, ಅದನ್ನ ಕ್ಷಮಿಸ್ಬಿಡೋಣ ನಾವು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಪ್ರಕಾರ ಅವ್ರು ಏನ್ ಹೇಳಕ್ ಇಷ್ಟಪಟ್ಟಿದ್ರು ಅಂದ್ರೆ, ಈ ಸದ್ಯದ ಮಟ್ಟಿಗೆ ಅಂದ್ರೆ ಈಗಿನ ಸಮಯದಲ್ಲಿ ತೆಲುಗು ಇಂಡಸ್ಟ್ರಿಯಲ್ ಆಗ್ಲಿ, ಬಾಲಿವುಡ್ ಇಂಡಸ್ಟ್ರಿಯಲ್ ಆಗ್ಲಿ ಹೆಸರು ಮಾಡ್ತಿರೋಂಥ ನಟಿ ನಾನು ಇಲ್ಲ. ಒಂದು ನಂಬರ್ 1 ನಟಿ ಅಂತ ಹೇಳಿದ್ರು ಅದು ತಪ್ಪಾಗ್ತಿರ್ಲಿಲ್ಲ, ಯಾಕಂದ್ರೆ ನಿಜವಾಗ್ಲೂ ಅವ್ರು ನಂಬರ್ 1. ಮೊನ್ನೆ ಕೂಡ ಯಾವುದೋ ಒಂದು ಜಿ ಸಿನಿ ಅವಾರ್ಡ್ಸ್ ನೋಡಿದೆ, ಅಲ್ಲಿ ಅನನ್ಯ ಪಾಂಡೆ ನೆಕ್ಸ್ಟ್ ರಶ್ಮಿಕಂದು ಪೋಸ್ಟರ್ ಹಾಕಿರ್ತಾರೆ ದೊಡ್ಡದಾಗಿ. ಹೆಮ್ಮೆ ಅಲ್ವಾ ಸರ್? ನಮ್ಮ ಕರ್ನಾಟಕದಿಂದ ಹೋಗಿರೋ ಒಂದು ಹೆಣ್ಮಗು ಬಾಲಿವುಡ್ ಅಲ್ಲಿ ಇರೋಂತ ಎಲ್ಲ ಅಂದ್ರೆ ಅವರ ಫ್ಯಾಮಿಲಿ ಜನರೇಷನ್ ಸಿನಿಮಾ ಮಾಡ್ಕೊಂಡು ಬರ್ತಾರೆ. ಈ ಹುಡುಗಿ ಇಲ್ಲಿಂದ ಹೋಗಿ ಅಲ್ಲಿ ಆ ಒಂದು ಆಕ್ಟ್ರೆಸಸ್ ಜೊತೆಗೆ ನಿಂತ್ಕೊಳ್ತಾರೆ, ಅವ್ರಿಗೆಂದ ಎಲ್ಲರನ್ನು ಮೀರಿ ನಿಂತ್ಕೊಳ್ತಾರೆ ಅಂದಾಗ ಒಂದು ಹೆಮ್ಮೆ ಆಗುತ್ತಲ್ಲ. ಐ ವಾಸ್ ವೆರಿ ಪ್ರೌಡ್ ನೋಡಿ. ಸೊ ಎಲ್ಲೋ ಒಂದ್ ಕಡೆ ಆ ಅರ್ಥದಲ್ಲಿ ಹೇಳಿರ್ಬೋದೇನೋ, ಯಾಕಂದ್ರೆ ಫಸ್ಟ್ ಅನ್ನೋದು ಬರದೇ ಇಲ್ಲ. ನಮ್ಮ 70s ಅಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಶಶಿಕಲಾ ಅವ್ರು ಆಕ್ಟ್ ಮಾಡಿದ್ದಾರೆ. ಪ್ರೇಮ ಅವ್ರ ಬಗ್ಗೆ ಹೇಳೋದೇ ಬೇಡ ಬಿಡಿ. ಅಂದ್ರೆ ಐ ಥಿಂಕ್ ನಾವೆಲ್ಲ ಅವ್ರನ್ನ ನೋಡ್ಕೊಂಡು ಬಂದಿರೋದು. ಪ್ರೇಮ ಅವರು ಸಿನಿಮಾದಲ್ಲಿ ಇದ್ದಾರೆ ಅಂದ್ರೆ ಆ ಸಿನಿಮಾ ಹಿಟ್ಟು, ಪ್ರೇಮ ಅವರು ಆ ಸಿನಿಮಾದಲ್ಲಿ ಇದ್ದಾರೆ ಅಂದ್ರೆ ಅವರೇ ಹೀರೋ, ಬಿಸ್ನೆಸ್ ಆಗೋದು ಸಿನಿಮಾಗೆ. ಸೂಪರ್ ಸ್ಟಾರ್ ಅವರು, ಮಾಲಾಶ್ರೀ ಅವ್ರು ಹೇಗೆ ಹಾಗೆ ಪ್ರೇಮ ಮ್ಯಾಮ್ ಇರ್ತಾ ಇದ್ರು. ಸೊ ಅದು ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ನನಗನ್ಸುತ್ತೆ.